ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ ಪ್ರವಚನಮಾಲ. ಅದರಲ್ಲಿ ವಿಭೂತಿಯ ಸಂಧಿ ಶ್ರವಣ ನಾವೀಗ ಮಾಡ್ತಿದ್ದೇವೆ. ವಿಭೂತಿ ಸಂಧಿಯ 2 ಶ್ಲೋಕಗಳ ಶ್ರವಣ ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. 3ನೇ ಶ್ಲೋಕದ ಶ್ರವಣ ಈಗ ಆಗಬೇಕು. ಭಗವಂತನ ನಾನಾ ವಿಭೂತಿ ರೂಪಗಳು, ನಾನಾ ರೂಪಗಳು ಹೇಗೆ ಯಾವ್ಯಾವ ಸ್ಥಳಗಳಲ್ಲಿ ಯಾವ್ಯಾವ ವ್ಯಕ್ತಿಗಳಲ್ಲಿ ಇರ್ತವೆ ಅಂತ ಅನ್ನೋದನ್ನು ನಿನ್ನೆ ನಾವು ಶ್ರವಣ ಮಾಡಲಿಕ್ಕೆ ಆರಂಭ ಮಾಡಿದ್ದೆವು. 109ನೇ ಪದ್ಯ ಇದು ಹರಿಕಥಾಮೃತಸಾರದ್ದು. ಆ ಪದ್ಯ ಹೀಗಿದೆ: ಪ್ರತಿಮೆ, ಸಾಲಗ್ರಾಮ, ಗೋ ಅಭ್ಯಾಗತ, ಅತಿಥಿ, ಶ್ರೀ ತುಳಸಿ, ಪಿಪ್ಪಲ, ಯತಿ, ವನಸ್ಥ, ಗೃಹಸ್ಥ, ವಟು, ಯಜಮಾನ, ಸ್ವಪರಜನ, ಪೃಥಿವಿ, ಜಲ, ಶಿಖಿ, ಪವನ, ತಾರಾಪಥ, ನವಗ್ರಹ, ಯೋಗ, ಕರಣ, ಭ, ತಿಥಿ, ಸಿತಾಸಿತ ಪಕ್ಷ, ಸಂಕ್ರಮ, ಅವನ ಅಧಿಷ್ಠಾನ. ಭಗವಂತನನ್ನ ನಾವು ಎಲ್ಲ ಕಡೆ ಕಾಣಬೇಕು. ವಿಶೇಷವಾಗಿ ಇಲ್ಲಿ ಹೇಳಿರುವಂತಹ ವಸ್ತುಗಳಲ್ಲಿ ಕಾಣಬೇಕು. ಪ್ರತಿಮೆ ಮೊದಲನೇದಾಗಿ ಪ್ರತಿಮೆ ಅಂತ ಕರೀತಾರೆ. ಪ್ರತಿಮಾ ಅಂತಂದ್ರೆ ಭಗವಂತನ ಪೂಜೆಗಾಗಿ ನಾವು ಬಳಕೆ ಮಾಡಿಕೊಳ್ಳುವಂಥ 8 ರೀತಿಯಾದಂತಹ ವಿಗ್ರಹಗಳು. ಶಾಸ್ತ್ರದಲ್ಲಿ, ಭಾಗವತ ಇತ್ಯಾದಿ ಗ್ರಂಥಗಳಲ್ಲಿ ಅವುಗಳ ವರ್ಣನೆ ಹೀಗೆ ಬರ್ತದೆ: ಶೈಲಿ, ದಾರುಮಯಿ, ಲೌಹಿ, ಲೇಪ್ಯ, ಲೇಖ್ಯಾಚ ಸೈಕತಿ, ಮನೋಮಯಿ, ಮಣಿಮಯಿ, ಪ್ರತಿಮಾ ಅಷ್ಟವಿಧ ಸ್ಮೃತ. 8 ರೀತಿಯಾದಂತಹ ಪ್ರತಿಮೆಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಪೂಜೆಗಾಗಿ ಬಳಕೆ ಮಾಡ್ಕೋಬಹುದು. ಪ್ರತಿಮಾ ಅಂತಂದ್ರೆ ಶಬ್ದಕ್ಕೆ ಹೋಲಿಕೆ ಅಂತ ಅರ್ಥ. ಯಾವುದು ಭಗವಂತನ ದಿವ್ಯ ಮಂಗಳ ವಿಗ್ರಹಕ್ಕೆ ಹೋಲುವಂಥದ್ದಾಗಿರ್ತದೋ ಆ ಥರ ಕರಚರಣಾದಿಗಳು, ಅದೇ ರೀತಿಯಾದಂಥ ಸುಂದರವಾದಂಥ ರೂಪ ಅಂತೂ ಭಗವಂತನ ಕಲ್ಯಾಣ ಗುಣ ವಿಗ್ರಹ ಏನಿದೆ ಅದು ನಮಗೆ ನೆನಪಿಗೆ ಬಂದಿರಬೇಕು. ಯಾವುದೋ ಒಂದು ಭಾವಚಿತ್ರವನ್ನು ನೋಡಿದ ಕೂಡಲೇ ವ್ಯಕ್ತಿಯ ನೆನಪು ಹೇಗೆ ಬರ್ತದೋ ಹಾಗೆ ಪ್ರತಿಮೆಯನ್ನು ನೋಡಿದ ಕೂಡಲೇ ಭಗವಂತನ ದಿವ್ಯ ಮಂಗಳ ವಿಗ್ರಹ ನೆನಪಿಗೆ ಬಂದಿರಬೇಕು. ಅದಕ್ಕೆ ಪ್ರತಿಮಾ ಅನ್ನೋ ಶಬ್ದಕ್ಕೆ ಹೋಲಿಕೆ ಅಂತ ಅರ್ಥ. ಇನ್ನು ಮೂರ್ತಿ ಅಂತ ನಾವು ಕೂಡ ಬಳಸ್ತೇವೆ. ಮೂರ್ತಿ, ವಿಗ್ರಹ ಅಂತಂದ್ರೆ ಒಂದು ಗೊಂಬೆ, ಒಂದು ಆಕಾರ ಅಂತ ಅರ್ಥ. 8 ರೀತಿಯಾದಂತಹ ಪ್ರತಿಮಾಗಳು. ಶೈಲಿ ಅಂದರೆ ಶಿಲಾಮಯವಾದಂತಹ ಪ್ರತಿಮಾ. ದೇವಾಲಯಗಳಲ್ಲಿ, ಕೆಲವು ಕಡೆ ಮನೆಗಳಲ್ಲಿ ಇರುವಂತಹ ಪ್ರತಿಮೆಗಳಿವು. ದಾರುಮಯಿ, ಕಟ್ಟಿಗೆ ಪ್ರತಿಮೆಗಳು. ಮನೆಗಳೊಳಗೆ ನವರಾತ್ರ ಇಂಥ ಸಂದರ್ಭಗಳಲ್ಲಿ ಬಳಕೆ ಆಗುವಂಥ ಪ್ರತಿಮೆಗಳು. ಮತ್ತೆ ಪುರಿಯ ಜಗನ್ನಾಥ ದೇವನ ವಿಗ್ರಹ ಏನಿದೆ ಅದು ಕೂಡ ಕಟ್ಟಿಗೆಯದ್ದೇ. ದಾರು ಅಂದ್ರೆ ಕಟ್ಟಿಗೆ. ಲೌಹಿ, ಲೋಹದ ವಿಗ್ರಹಗಳು. ಪಂಚಲೋಹ, ಬಂಗಾರ, ಬೆಳ್ಳಿ, ತಾಮ್ರ ಇತ್ಯಾದಿಗಳಿಂದ ರಚಿತವಾಗುವಂಥ ಮೂರ್ತಿಗಳೇನಿವೆ ಇವುಗಳನ್ನ ಲೋಹದ ವಿಗ್ರಹ ಅಂತ ಕರೀತಾರೆ. ಲೇಪ್ಯ, ಲೇಖ್ಯ. ಲೇಪ್ಯ ಅಂತಂದ್ರೆ ಲೇಪನ ಮಾಡುವಂಥದ್ದು. ನೆಲದ ಮೇಲೋ ಅಥವಾ ಗೋಡೆ ಮೇಲೋ ಲೇಪನ ಮಾಡ್ತೀವಿ. ಲೇಪನ ಮಾಡಿ ಅದನ್ನು ಕೂಡ ಪೂಜೆ ಮಾಡೋದು ಕೆಲವು ಸಂದರ್ಭದಲ್ಲಿ ಕಾಣಿಸ್ತದೆ. ಬಣ್ಣದಿಂದ ಲೇಪನ ಮಾಡಿ, ಕುಂಚೆ ಇತ್ಯಾದಿಗಳಿಂದ ಅದನ್ನು ಚಿತ್ರಣ ಮಾಡಿ ಅದನ್ನು ಪೂಜೆಗೆ ಬಳಕೆ ಮಾಡ್ಕೋತೀವಿ. ಅದು ಲೇಪ್ಯ. ಲೇಖ್ಯ ಅಂತಂದ್ರೆ ರಂಗೋಲಿ ಇತ್ಯಾದಿಗಳಿಂದ ಬರೆಯುವಂಥದ್ದು, ಬರೆದು ಪೂಜೆ ಮಾಡುವಂಥದ್ದು. ಅದಕ್ಕೆ ಲೇಖ್ಯ ಅಂತ ಕರೀತಾರೆ. ಲೇಪ್ಯ, ಲೇಖ್ಯ. ಮುಂದೆ ಸೈಕತಿ. ಸೈಕತ ಅಂತಂದ್ರೆ ಮರಳು. ಮಣ್ಣು ಕೂಡ ಇಟ್ಕೊಳ್ಬಹುದು. ಸಂದರ್ಭಕ್ಕನುಸಾರವಾಗಿ ಮರಳಿನಿಂದಾಗಿ ಅಥವಾ ಮಣ್ಣಿನಿಂದಾಗಿ ಗಣಪತಿ, ಬಾಲಕೃಷ್ಣ ಮತ್ತೆ ಮಣ್ಣೆತ್ತಿನ ಅಮಾವಾಸ್ಯೆ ಇತ್ಯಾದಿಗಳ ಸಂದರ್ಭದಲ್ಲಿ ವೃಷಭದ ಪೂಜೆ ಇತ್ಯಾದಿಗಳನ್ನೇನು ಮಾಡ್ತೀವಿ ಅದನ್ನು ಸೈಕತಿ ಅಂತ ಇಟ್ಕೊಳ್ಬಹುದು. ಮಣ್ಣು ಮತ್ತು ಮರಳು ಇವುಗಳ 2 ಪೂಜೆಯನ್ನು ಏನು ಮಾಡ್ತೀವಿ ಅದು ಸೈಕತಿ. ಮನೋಮಯಿ, ಮಣಿಮಯಿ. ಇದು ಮನೋಮಯಿ ಕೂಡ ಒಂದು ಪ್ರತಿಮಾನೆ. ನಿತ್ಯ ಸಂಧ್ಯಾವಂದನ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಮನೋಮಯವಾದಂತಹ ಪ್ರತಿಮಾವನ್ನು ಕೂಡ ನಾವು ಅನುಸಂಧಾನ ಮಾಡ್ಕೊಳ್ತೀವಿ. ಕಣ್ಣು ಮುಚ್ಚಿ ಕೂತ್ಕೋತೀವಲ್ಲ, ಒಳಗೊಂದು ರೂಪವನ್ನು ಅನುಸಂಧಾನ ಮಾಡ್ಕೋತೀವಲ್ಲ, ಅದು ಮನೋಮಯವಾದಂತಹ ಪ್ರತಿಮಾ. ಎಲ್ಲೋ ನೋಡಿರ್ತೀವಿ, ಆ ನೋಡಿದ ಸಂಸ್ಕಾರ ಒಂದು ರೂಪವನ್ನು ನಮ್ಮ ಕಣ್ಣೆದುರಿಗೆ ಮೂಡಿಸ್ತದೆ. ಅದು ಮನೋಮಯವಾದಂತಹ ಪ್ರತಿಮಾ. ಮುಂದೆ ಮಣಿಮಯವಾದಂತಹ ಪ್ರತಿಮಾ. ಸ್ಫಟಿಕದ್ದು ಮತ್ತೆ ಮರಕತ, ಹಸಿರು ಮಣಿ ಇತ್ಯಾದಿಗಳಿಂದ ರಚಿತವಾದಂತಹ ಶಿವಲಿಂಗಗಳು ಇತ್ಯಾದಿ ಪ್ರತಿಮಾಗಳೇನಿರ್ತಾವಲ್ಲ ಅವನ್ನು ಮಣಿಮಯಿ ಪ್ರತಿಮಾ ಅನ್ನಬಹುದು. ಮಣಿಮಯಿ ಪ್ರತಿಮಾ ಅಷ್ಟವಿಧ ಸ್ಮೃತ. ಹೀಗೆ 8 ರೀತಿಯಾದಂತಹ ಪ್ರತಿಮಾಗಳು.
ಚಲಾಚರೇತಿ ದ್ವಿಧ ಪ್ರತಿಷ್ಠಾ ಜೀವಮಂದಿರಂ ಉದ್ವಾಸಾವಾಹನೇನಸ್ತಃ ಸ್ಥಿರಾಯಾಮ್ ಉದ್ಧವ ಅರ್ಚನೆ. ಈ ಪ್ರತಿಮಾ ಏನಿದೆ ಅದನ್ನ ಚಲಪ್ರತಿಮಾ ಅಚಲ ಪ್ರತಿಮಾ ಅಂತ ಕೂಡ ಭಾಗವತದಲ್ಲಿ ಹೇಗೆ ಹೇಳ್ತಾರೆ. ವಿಷ್ಣು ರಹಸ್ಯ ಅಂತ ಒಂದು ಗ್ರಂಥ, ಅದರಲ್ಲೂ ಕೂಡ ವಿಷ್ಣು ರಹಸ್ಯ ಅನ್ನೋ ಗ್ರಂಥದಲ್ಲಿಯೂ ಕೂಡ ಚಲಪ್ರತಿಮಾ ಮತ್ತು ಅಚಲ ಪ್ರತಿಮಾಗಳು ಭಗವಂತ ತಾನೇ ಹೇಳ್ಕೊಂಡದ್ದು. ಚಲಾಚಲ ಪ್ರಭೇದೇ ಪ್ರತಿಮಾ ದ್ವಿತಯಂ ಮಮ, ಎರಡು ಥರ ನನ್ನ ಪ್ರತಿಮೆಗಳು. ಚಲಪ್ರತಿಮಾ ಯಾವುದು ಅಂತಂದ್ರೆ ಚಲಾತು ವೈಷ್ಣವೋ ವಿಪ್ರೋ ದ್ವಿಧಾತ್ವಚಲ ಮತ. ಚಲಪ್ರತಿಮಾ ಯಾವುದು ಅಂದ್ರೆ ನನ್ನ ಸ್ವಯಂ ಭಕ್ತನೇ, ನನ್ನನ್ನ ಪ್ರೀತಿಯಿಂದ ಆರಾಧನೆ ಮಾಡುವಂತ ಭಕ್ತನ ಯಾರಾಗಿರ್ತಾನಲ್ಲ ಅವನೇ ಮುಖ್ಯ ಪ್ರತಿಮಾ. ವಿಗ್ರಹದ ಕಲ್ಲಿನ ವಿಗ್ರಹಗಳಲ್ಲಿ, ಕಟ್ಟಿಗೆ ವಿಗ್ರಹಗಳಲ್ಲಿ, ಲೋಹದ ವಿಗ್ರಹಗಳಲ್ಲಿ ಆರಾಧನೆ ಮಾಡೋದೇನಿದೆ ಅದು ಎರಡನೇದ್ದು. ಮುಖ್ಯ ಪ್ರತಿಮಾನೇ ಭಗವಂತನ ಭಕ್ತ, ಅವನಲ್ಲೇ ಭಗವಂತನನ್ನು ಕಾಣಬೇಕು. ದ್ವಿಧಾತು ಅಚಲ ಮತ, ಅಚಲ ಪ್ರತಿಮಾ ಏನಿದೆ ಅದು ಎರಡನೇದ್ದು. ಸಂಚಾರ ಮಾಡೋದು, ಚಲ ಅಂದ್ರೆ ಸಂಚಾರ ಮಾಡುವಂಥದ್ದು. ಭಕ್ತ ತಾನು ಸಂಚಾರ ಮಾಡ್ತಾನೆ ತನಗೆ ಎಲ್ಲಿ ಬೇಕಾದಲ್ಲಿ, ಚೇತನ ಪ್ರತಿಮಾ ಅದು. ಅಚಲ ಪ್ರತಿಮಾ ಅಂತಂದ್ರೆ ಅಚೇತನವಾದಂತಹ ಪ್ರತಿಮಾ ಅಂತ ಅರ್ಥ. ತಾನಾಗಿ ಎಲ್ಲೂ ಸಂಚಾರ ಮಾಡಲಿಕ್ಕೆ ಶಕ್ತಿಯನ್ನ ಹೊಂದದಿದ್ದಂಥದ್ದು ಅದು ಅಚಲ ಪ್ರತಿಮಾ. ಆ ಅಚಲ ಪ್ರತಿಮಾ ಏನಿದೆ ಅದು ಎರಡು ಪ್ರಭೇದವನ್ನು ಹೊಂದಿದೆ. ಸಹಜ ಆಹಿತ ಭೇದೇನ. ಸಹಜ ಅಚಲ, ಆಹಿತ ಅಚಲ ಅಂತ ಎರಡು ಥರದ ಪ್ರತಿಮಾಗಳು. ಸಹಜ ಅಚಲ ಅಂತಂದ್ರೆ ನಿನ್ನೆ ದಿವಸ ಹೇಳಿದೆ, ಅದನ್ನೇ ನೈಜ ಅಂತ ಕೂಡ ಕರಿಬಹುದು. ಶಾಲಗ್ರಾಮ ಇತ್ಯಾದಿಗಳೇನಿವೆ ಅವೆಲ್ಲ ಸಹಜ ಅಚಲ ಪ್ರತಿಮಾಗಳು. ಭಗವಂತನ ಸನ್ನಿಧಾನ ನೈಸರ್ಗಿಕವಾಗಿರ್ತದಲ್ಲಿ, ಅದನ್ನು ಆವಾಹನ ಇತ್ಯಾದಿಗಳ ಮೂಲಕವಾಗಿ ಭಗವಂತನ ಸನ್ನಿಧಾನವನ್ನು ಅಲ್ಲಿ ಕೋರ್ಬೇಕಾಗಿಲ್ಲ, ಪ್ರತಿನಿತ್ಯ ತಂದುಕೋಬೇಕಾಗಿಲ್ಲ, ಅದು ಸಹಜ. ಆಹಿತ ಅಂತಂದ್ರೆ ತಂದುಕೊಳ್ಬೇಕಾಗುತ್ತೆ. ಪ್ರತಿಷ್ಠಾಪನ, ತತ್ವನ್ಯಾಸ, ಮಾತೃಕಾನ್ಯಾಸಾದಿಗಳನ್ನು ಮಾಡಿ ಎಲ್ಲಿ ತಂದುಕೊಳ್ತೀವಿ ಅದು ಆಹಿತ ಪ್ರತಿಮಾ ಅಂತ ಹೀಗೆ ಕರೆಸ್ಕೋತದೆ. ಹೀಗೆ ಪ್ರತಿಮಾ ಇದು ಮೊದಲನೆಯ ಅಧಿಷ್ಠಾನ ಭಗವಂತನಿಗೆ. ಅದ್ರ ಮುಂದೆ ಬರುವಂಥದ್ದು ಸಾಲಗ್ರಾಮ ಅಥವಾ ಶಾಲಗ್ರಾಮ. ಒಂದು ಸ್ವಲ್ಪ ವ್ಯತ್ಯಾಸ ತಿಳ್ಕೊಳ್ಬೇಕು. ನಾವು ವ್ಯವಹಾರದಲ್ಲಿ ಶಾಲಿಗ್ರಾಮ ಅಂತ ಅಂತೀವಿ, ಲೀ ಅಂತೇವೆ. ಲೀ ಅನ್ನೋದು ವ್ಯಾಕರಣದ ರೀತಿ ಅಷ್ಟು ಶುದ್ಧ ಅಲ್ಲ. ಸಾಲಗ್ರಾಮ ಸಾ ಅನ್ಬಹುದು ಅಥವಾ ಶಾ ಅನ್ಬಹುದು. ಹಾಗಾಗಿ ಸಾ ಅಥವಾ ಶಾ ಮುಂದೆ ಲ, ಶಾಲಗ್ರಾಮ ಅಂತ ಅನ್ನೋದು ವ್ಯಾಕರಣದ ರೀತಿಯ ಹೆಚ್ಚು ಶುದ್ಧವಾದದ್ದು. ಒಂದು ವೇಳೆ ಶಾಲಿಗ್ರಾಮ ಶಾಲಿಗ್ರಾಮ ಅಂತಂದ್ರೂ ಸಂಸ್ಕೃತದಲ್ಲಿ ಧಾತು ಪ್ರತ್ಯಯ ಇತ್ಯಾದಿಗಳ ಬಲದಿಂದ ಹೇಗಾದರೂ ಅದನ್ನು ಸಮರ್ಥನೆ ಮಾಡ್ಕೊಳ್ಬಹುದು. ಆದರೂ ಶಾಲಗ್ರಾಮ ಅನ್ನೋದು ಅಥವಾ ಸಾಲಗ್ರಾಮ ಅನ್ನೋದು ಹೆಚ್ಚು ಶ್ರೇಷ್ಠ ವ್ಯಾಕರಣಬದ್ಧವಾಗಿ. ಅಥವಾ ಶಾಳಗ್ರಾಮ, ಲ ಬದಲಾಗಿ ಳ ಅಂತ ಅನ್ನೋದು ಕೂಡ ಯುಕ್ತವೇ. ಲೀ ಅಂತ ಅನ್ನೋದು ಅಷ್ಟು ಯೋಗ್ಯ ಅಲ್ಲ. ಅಂತ ತಪ್ಪು ಉಚ್ಚಾರಗಳನ್ನ ಸರಿಪಡಿಸ್ಕೊಳ್ಳೋದು ಒಳ್ಳೆಯದು. ಶಾಲಗ್ರಾಮ ಮುಂದಿಂದು ಪ್ರತಿಮೆ, ಶಾಲಿಗ್ರಾಮ, ಸಾಲಗ್ರಾಮ, ಗೋ. ಅದ್ರ ಮುಂದೆ ಬರುವಂತಹ ಪ್ರತಿಮೆ ಏನಿದೆ ಅದು ಗೋವು. ಗೋವು ಭಗವಂತನಿಗೆ ಅಧಿಷ್ಠಾನವಾದಂತಹ ಮತ್ತೊಂದು ಮುಖ್ಯವಾದಂತಹ ವಸ್ತು. ತನ್ನ ಹಾಲು ಇತ್ಯಾದಿಗಳ ಮೂಲಕವಾಗಿ ಮತ್ತೆ ತನ್ನಲ್ಲಿರುವಂತಹ ದೇವತಾ ಸನ್ನಿಧಾನದ ಮೂಲಕವಾಗಿ ಅದನ್ನು ಸೇವೆ ಮಾಡುವ, ಅದಕ್ಕೆ ಗೋವಿನ ಸೇವಾ ಮಾಡುವವನಿಗೆ, ಗೋವಿನ ಹಾಲು ಇತ್ಯಾದಿಗಳನ್ನು ಸ್ವೀಕಾರ ಮಾಡುವವನಿಗೆ ಅದು ಪಾವಿತ್ರ್ಯವನ್ನು ಕೊಡುವಂಥದ್ದು. ಅದಕ್ಕಾಗಿ ಗೋವು ಬಹಳ ಶ್ರೇಷ್ಠವಾದಂಥ ಅಧಿಷ್ಠಾನ. ಅದರ ಮುಂದೆ ಬಂದದ್ದೇನಿದೆ ಅದು ಅಭ್ಯಾಗತ. ಅಭ್ಯಾಗತ, ಅತಿಥಿ ಅಂತ ಎರಡು ಶಬ್ದ ಇವೆ. ಇನ್ನೊಂದ್ಸರಿ ಹೇಳಿದ್ದೆ, ಅಭ್ಯಾಗತರು ಅಂತಂದ್ರೆ ನಾವು ಕರೆಸಿರ್ತೇವಲ್ಲ ಶ್ರಾದ್ದ ಇತ್ಯಾದಿ ಕಾರ್ಯಕ್ರಮಗಳಿಗಾಗಿ ಅಥವಾ ಯಾವುದೇ ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗಾಗಿ ಮೊದಲೇ ಅವರಿಗೆ ಆಮಂತ್ರಣ ನಿಮಂತ್ರಣಗಳನ್ನು ಕೊಟ್ಟು ಕರೆಸ್ತೇವಲ್ಲ, ಅದಕ್ಕೆ ಅವರಿಗೆ ಅಭ್ಯಾಗತರು ಅಂತ ಕರೀತಾರೆ. ಅತಿಥಿಗಳು ಅಂತಂದ್ರೆ ನಾವು ಹೇಳದೇ ಇದ್ರೂ ಕೂಡ ಅವ್ರು ಬರ್ತಾರೆ. ತಿಥಿ ಇರೋದಿಲ್ಲ, ಅವರಿಗೆ ನಿರ್ದಿಷ್ಟವಾದ ತಿಥಿ ಇರೋದಿಲ್ಲ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ನಮ್ಮಲ್ಲಿ ಇಂಥ ಕಾರ್ಯಕ್ರಮ ಇದೆ ಬನ್ರಿ ಅಂತ ಹೇಳಿದ್ರೆ ಅವ್ರು ಅಭ್ಯಾಗತರು. ಯಾವ ತಿಥಿನೂ ಇಲ್ಲ, ತಮಗ ಅನುಕೂಲ ಆದಾಗ ಬಂದು ಬಿಡ್ತಾರೆ ಮನೆಗೆ. ಬಂದವರನ್ನು ಸ್ವಾಗತ ಮಾಡಿ ಅವರಿಗೆ ಭೋಜನ ಇತ್ಯಾದಿಗಳನ್ನು ಒದಗಿಸಬೇಕಾದ್ದು ಯಜಮಾನನ ಕರ್ತವ್ಯ. ಅವರನ್ನು ಕೂಡ ಆತ ಸತ್ಕರಿಸಲೇಬೇಕು. ಅದಕ್ಕಿಂತೊಂದ್ಸರಿ ಹೇಳಿದ್ದೆ, ಯಜಮಾನನ ಪೂಜಾ, ಅವನ ಔಪಾಸನ, ವೈಶ್ವದೇವ, ಬಲಿಹರಣ ಇತ್ಯಾದಿಗಳು ಮುಗಿದ ಮೇಲೆ ಆ ಮನೆಯ ಹೊರಗಡೆ ನಿಂತ್ಕೊಂಡು ಒಂದು ಆಕಳನ್ನು ಕರೆಯುವಷ್ಟು ಹೊತ್ತು ನಿಂತ್ಕೊಂಡು ಕಾಯಬೇಕು. ಯಾರು ಅತಿಥಿಗಳು ಬಂದರೆ ಅವ್ರನ್ನ ಕರೆದು ಭೋಜನ ಮಾಡಿಸ್ಬೇಕು. ಆ ಬಳಿಕ ತಾನು ಮಾಡಬೇಕು. ಇಲ್ಲದೇ ಇದ್ದರೆ ತಾನು ಭೋಜನ ಕೂತ್ಕೊಳ್ಬಹುದು.
ಹೀಗೆ ಅತಿಥಿ ಮತ್ತು ಅಭ್ಯಾಗತ ಇವರಿಬ್ಬರು ಭಗವಂತನ ಸನ್ನಿಧಾನಕ್ಕೆ ವಿಶೇಷ ಪಾತ್ರರೇ. ಅತಿಥಿರಿಯಸ್ಯ ಭಗ್ನಾಶೋ ಗೃಹಾತ್ ಪ್ರತಿನಿವರ್ತತೆ ಸತಸ್ಯ ಪುಣ್ಯಮಾದಾಯ ದುಷ್ಕೃತಂ ದತ್ವಾ ಯಚ್ಚತಿ ಅಂತ ಒಂದು ಮಾತು. ಮನೆಗೆ ಅತಿಥಿ ಬಂದಾಗ ಅವನಿಗೆ ನಾವು ಸ್ವಾಗತ ಮಾಡದೇ ಇದ್ರೆ ಯಜಮಾನನ ಪುಣ್ಯವನ್ನೆಲ್ಲ ಅತಿಥಿ ಅಪಹಾರ ಮಾಡಿಬಿಡ್ತಾನೆ, ತನ್ನ ಪಾಪವನ್ನು ಇವನಿಗೆ ಕೊಟ್ಟು ಹೋಗಿಬಿಡ್ತಾನೆ. ಅತಿಥಿಗೆ ಮಾತ್ರ ಅಲ್ಲ, ಅಭ್ಯಾಗತನಿಗೂ ಸಂಬಂಧಪಟ್ಟದ್ದೇ ಇದು. ಅದಕ್ಕಾಗಿ ಅವರಲ್ಲಿ ವಿಶೇಷವಾಗಿ ಭಗವಂತನನ್ನು ಕಾಣಬೇಕು. ಗೋ ಅಭ್ಯಾಗತ ಅತಿಥಿ. ಮುಂದೆ ಶ್ರೀ ತುಳಸಿ. ತುಳಸಿ ಏನಿದೆ ಅದು ಕೂಡ ತನ್ನ ಔಷಧೀಯ ಗುಣಗಳಿಂದ ಮತ್ತು ತನ್ನ ಪಾವಿತ್ರ್ಯದ ಗುಣದಿಂದ ಆ ಅರ್ಚಕನಿಗೆ ಅಲ್ಲಿರುವಂಥ ಮತ್ತು ಆ ತುಳಸಿ ವನದ ಸುತ್ತಮುತ್ತಲು ವಾಸ ಮಾಡುವಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಕೊಡುವಂಥದ್ದು. ಅದಕ್ಕಾಗಿ ಶ್ರೀ ತುಳಸಿ ಅದು ಭಗವಂತನ ಅಧಿಷ್ಠಾನವೇ. ಅದಕ್ಕಾಗಿ ನಿತ್ಯ ಅವುಗಳಿಗೆಲ್ಲ ಪ್ರದಕ್ಷಿಣ. ಹಿಂದೊಂದ್ಸರಿ ಹೇಳಿದ್ದೆ, ಆ ತುಳಸಿ ಇತ್ಯಾದಿಗಳಿಗೆ ಪ್ರದಕ್ಷಿಣ ಹಾಕುವಾಗ ತುಳಸಿ ಮುಂದೆ ಅಲ್ಲೇ ಇದೆ, ಪಿಪ್ಪಲ ಅಂತಿದೆ. ಪಿಪ್ಪಲ ಅಂದ್ರೆ ಅಶ್ವತ್ಥ ಅಂತ ಅರ್ಥ. ಅಶ್ವತ್ಥ, ತುಳಸಿ ಇತ್ಯಾದಿಗಳಿಗೆಲ್ಲ ಪ್ರದಕ್ಷಿಣ ಹಾಕುವಾಗ ಮುಂದೊಂದು ಭಗವಂತನ ಒಂದು ಪ್ರತಿಮಾ ಇಟ್ಕೊಳ್ಬೇಕು. ಅವರವ್ರ ಸಂಪ್ರದಾಯದಲ್ಲಿ ಏನೇನು ಒಂದು ಅನುಸ್ಯೂತವಾಗಿ ಬಂದಿದೆ ಅಂತ ಒಂದು ಪ್ರತಿಮಾ ಇಟ್ಕೊಳ್ಬೇಕು. ಶಾಲಗ್ರಾಮ ಇಟ್ಕೊಂಡ್ರೆ ಬಹಳ ವಿಶೇಷ. ಹಿಂದೊಂದ್ಸರಿ ಅದನ್ನು ಹೇಳಿದ್ದೆ. ಹಾಗಾಗಿ ತುಳಸಿ, ಪಿಪ್ಪಲ ಅಂದ್ರೆ ಅಶ್ವತ್ಥ ಇತ್ಯಾದಿಗಳಿಗೆ ಪ್ರದಕ್ಷಿಣ ಹಾಕುವಾಗ ಅಲ್ಲಿ ಭಗವಂತನ ಪ್ರತಿಮಾವನ್ನ ವಿಶೇಷವಾಗಿ ಶಾಲಗ್ರಾಮವನ್ನು ಇಟ್ಕೊಂಡು ಹಾಕಬೇಕಾದ್ದು ಒಂದು ಕರ್ತವ್ಯ. ಅತಿಥಿ, ಶ್ರೀ ತುಳಸಿ, ಯತಿ. ಮುಂದೆ ಪಿಪ್ಪಲ ಅಂದ್ರೆ ಅಶ್ವತ್ಥ. ಅಶ್ವತ್ಥ ಅದನ್ನು ಹಿಂದೆ ಹೇಳಿದ್ದೆ. ಅಶ್ವತ್ಥ ಸರ್ವವೃಕ್ಷಾಣಂ, ಎಲ್ಲಾ ವೃಕ್ಷಗಳಲ್ಲೂ ಅಶ್ವತ್ಥ ಬಹಳ ಶ್ರೇಷ್ಠವಾದದ್ದು. ವಿವಾಹ, ಸಂತಾನ ಇತ್ಯಾದಿಗಳಿಗೆ ಅದು ಬಹಳ ಉಪಯುಕ್ತವಾದಂತಹ ಅನುಗ್ರಹವನ್ನು ಮಾಡುವಂಥದ್ದು. ಮುಂದೆ ಯತಿ. ಯತಿ ವನಸ್ಥ, ಗೃಹಸ್ಥ. 3 ಬ್ರಹ್ಮಚಾರಿನ ಹೇಳಲೇ ಇಲ್ಲ. ಗೃಹಸ್ಥರನ್ನು ಹೇಳಿದ್ರು, ವಾನಪ್ರಸ್ಥರನ್ನು ಹೇಳಿದ್ರು, ಯತಿಗಳನ್ನು ಹೇಳಿದ್ರು. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತೆ ಯತ್ಯಾಶ್ರಮ ಕೊನೆಯದ್ದು. ಆ 4ರಲ್ಲಿ ಯತ್ಯಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಗೃಹಸ್ಥಾಶ್ರಮ ಈ ಮೂರಲ್ಲಿ ಯಾವುದೋ ಒಂದನ್ನು ಅವಲಂಬಿಸಿರುವಂತಹ ವ್ಯಕ್ತಿ ಇರ್ತಾನಲ್ಲ, ಅವನನ್ನ ಭಗವಂತನ ಸನ್ನಿಧಾನಕ್ಕೆ ವಿಶೇಷ ಪಾತ್ರ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಯತಿ ಅಂತ ಮೊದಲು ಹೇಳಿದರು. ಯತಿ ವಿಶೇಷವಾಗಿ ಪಾತ್ರ. 4ನೇ ಆಶ್ರಮ ಆದ್ರಿಂದ, ಭಗವಂತನ ಸೇವೆಗೆ, ಜ್ಞಾನ ಕಾರ್ಯಕ್ಕೆ ಮೀಸಲಾದ ಆಶ್ರಮ ಆದ್ರಿಂದ ಅದರಲ್ಲಿ ಭಗವಂತನ ಸನ್ನಿಧಾನ ವಿಶೇಷ. ಅದಕ್ಕಾಗಿ ಯತಿಯನ್ನ ಮನೆಗೆ ಕರೆಸಿ ಪಾದಪೂಜೆ ಇತ್ಯಾದಿಗಳನ್ನು ಮಾಡಿ, ಭಿಕ್ಷಾ ಮಾಡಿಸಿ ಇತ್ಯಾದಿಗಳನ್ನು ಮಾಡಿಸುವಂಥ ಸಂದರ್ಭ ಬಂದದ್ದು, ಒಂದು ಸಂಪ್ರದಾಯ ಬಂದಿದ್ದು. ಅದಕ್ಕಾಗಿ ಯತಿ ಹಸ್ತೆ ಜಲಂ ದದ್ಯಾತ್ ಭಿಕ್ಷಂ ದದ್ಯಾತ್ ಪುನರ್ಜಲಂ. ಅವನಿಗೆ ಯತಿಗೆ ಭೋಜನ ಮಾಡಿಸುವಾಗ ಕೈ ನೀರು ಹಾಕಿ ಭಿಕ್ಷೆ ಕೊಟ್ಟು ಮತ್ತೆ ನೀರು ಹಾಕಬೇಕು. ಒಬ್ಬ ಯತಿಗೆ ಕೊಟ್ಟ ಅನ್ನ ಏನಿದೆ ಕೋಟಿಗಟ್ಟಲೆ ಬ್ರಹ್ಮಚಾರಿಗಳಿಗೆ, ಗೃಹಸ್ಥರಿಗೆ ಕೊಟ್ಟ ಅನ್ನಕ್ಕೆ ಸಮಾನ. ಅದು ಬ್ರಹ್ಮಚಾರಿ ಸಹಸ್ರೇಣ ವಾನಪ್ರಸ್ಥಾಯುತೇನ ಚ ಗೃಹಸ್ಥಾನಾಂ ತಥಾ ಕೋಟ್ಯ ಯತಿರೇಕೋ ವಿಶಿಷ್ಯತೆ. ಬ್ರಹ್ಮಚಾರಿ ಸಹಸ್ರೇಣ 1000 ಬ್ರಹ್ಮಚಾರಿಗಳಿಗೆ ಊಟ ಹಾಕಿದ್ದಕ್ಕಿಂತ ವಾನಪ್ರಸ್ಥಾಯುತೇನ ಚ ಪತ್ನಿ ಜೊತೆಗಿದ್ರೂ ಕೂಡ ಪತ್ನಿಯನ್ನು ಕರೆದುಕೊಂಡೇ ಕಾಡಿಗೆ ಹೋಗಿ ನಿವೃತ್ತ ಜೀವನ ನಡೆಸ್ತಿರ್ತಾರಲ್ಲ, ಅವರು ವಾನಪ್ರಸ್ಥರು. ಅಂತ 10,000 ವಾನಪ್ರಸ್ಥರು ಮತ್ತು 1 ಕೋಟಿ ಗೃಹಸ್ಥರು, ಇವರೆಲ್ಲರನ್ನೂ ಕೂಡ ಮೀರಿಸಿದವನು ಯತಿ ಅಂತ ಹೀಗೆ ಮಾತಿದೆ. ಅದಕ್ಕಾಗಿ ಯತ್ಯಾಶ್ರಮ ಬಹಳ ಶ್ರೇಷ್ಠವಾದದ್ದು. ಅದ್ರ ಬಳಿಕ ಬರುವಂಥದ್ದು ವಾನಪ್ರಸ್ಥಾಶ್ರಮ. ಆ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ ವ್ಯಕ್ತಿಯಲ್ಲೂ ಭಗವಂತನ ವಿಶೇಷ ಸನ್ನಿಧಾನ. ಇಂಥವರಿಗೆಲ್ಲ ಸತ್ಕಾರ ಇತ್ಯಾದಿಗಳನ್ನು ಮಾಡಬೇಕು. ಮುಂದೆ ಬರುವಂಥವನು ಗೃಹಸ್ಥ. ಗೃಹಸ್ಥಾಶ್ರಮವನ್ನು ತನ್ನ ಸಂಪ್ರದಾಯಕ್ಕೆ ಅನುಸಾರವಾಗಿ ನಡೆಸಿಕೊಂಡು ಬರುವಂಥ ವ್ಯಕ್ತಿ ಏನಿರ್ತಾನೆ ಅವನಲ್ಲಿ ಭಗವಂತನ ಸನ್ನಿಧಾನ ಇರೋದ್ರಿಂದ ಅವನನ್ನು ಕೂಡ ಆಧರಿಸಬೇಕು. ದಾನ ಇತ್ಯಾದಿಗಳನ್ನು ಮಾಡಲಿಕ್ಕಾಗಿ, ಬೇರೆ ಸತ್ಕಾರ ಇತ್ಯಾದಿಗಳಿಗಾಗಲಿ ಆತ ಯೋಗ್ಯ ಅಂತ ತಿಳ್ಕೊಳ್ಬೇಕು. ಮುಂದೆ ಒಟ್ಟು ಬ್ರಹ್ಮಚಾರಿ ಅಂತಂದ್ರೆ ಈ ಅವಿವಾಹಿತ ಅಂತ ಅಷ್ಟೇ ಅರ್ಥ ಅಲ್ಲ, ಒಟು ಅಂತ ಶಬ್ದ ಇದೆ. ಒಟು ಅಂತಂದ್ರೆ ಈ ಇದನ್ನ ಅಧ್ಯಯನ ಮಾಡ್ತಿರ್ತಾನಲ್ಲ, ಕೇವಲ ಅವಿವಾಹಿತ ಅಲ್ಲ, ಅಧ್ಯಯನ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವನೇನಿದ್ದಾನೆ ಅವನನ್ನು ಬ್ರಹ್ಮಚಾರಿ ಅಂತ ಕರಿಬೇಕು. ಆ ಬ್ರಹ್ಮಚಾರಿಯಲ್ಲಿ ಅತ್ಯಂತ ಕಡಿಮೆ ಸನ್ನಿಧಾನ. ಯತಿ, ವನಸ್ಥ, ಗೃಹಸ್ಥ, ಒಟು. ಮುಂದೆ ಯಜಮಾನ, ಸ್ವಪರಜನ. ಇದನ್ನು ಗಮನಿಸಬೇಕು.
ಯಜಮಾನರು ಅಂತಂದ್ರೆ ಸಾಮಾನ್ಯವಾಗಿ ಮನೆಯ ಯಜಮಾನರು, ಮನೆಯ ಮುಖ್ಯಸ್ಥರು, ಅವರಿಗೆ ಯಜಮಾನರು ಅಂತ ಅನ್ನೋ ಶಬ್ದ. ಆದ್ರೆ ಇಲ್ಲಿ ಗೃಹಸ್ಥ ಅಂತ ಬಂದಾಯ್ತು. ಗೃಹಸ್ಥ ಅಂತ ಬಂದಾದ್ಮೇಲೆ ಗೃಹಸ್ಥ ಅಂದ್ರೆ ಮನೆಯ ಮುಖ್ಯಸ್ಥ ಅಂತಾನೆ ಅರ್ಥ. ಅದಾದ್ಮೇಲೆ ಯಜಮಾನ ಅಂತ ಯಾಕೆ ಬಂತು ಅಂತಂದ್ರೆ ಮುಂದೆ ಸ್ವಪರ ಜನ ಅಂತಿದೆ. ಅದಕ್ಕೆ ಹೊಂದಿಸ್ಕೊಂಡು ನೋಡಿದ್ರೆ ಯಜಮಾನ ಅನ್ನೋ ಶಬ್ದಕ್ಕೆ ಒಂದು ವಿಶೇಷ ಅರ್ಥ ಹೊಮ್ಮುತ್ತದೆ. ಅದೇನು? ಯಜಮಾನ ಅಂತಂದ್ರೆ ಯಜ್ಞ ಯಾರು ಮಾಡ್ತಿರ್ತಾನಲ್ಲ ಅವನು ಯಜಮಾನ. ಎಲ್ಲ ಗೃಹಸ್ಥರು ಯಜಮಾನರೇ. ಎಲ್ಲ ಪತ್ನಿಯರು ಕೂಡ ಅವ್ರವ್ರ ಗಂಡಂದ್ರಿಗೆ ಯಜಮಾನರು ಅಂತಲೇ ಕರೀತಾರೆ, ಪತ್ನಿಯರಿಗೆ ಯಜಮಾನತಿಯರು ಅಂತ ಕರೀತಿರ್ತಾರೆ. ಆದರೂ ಯಜಮಾನ ಅನ್ನೋ ಶಬ್ದಕ್ಕೆ ಮುಖ್ಯವಾಗಿ ಶ್ರಾದ್ದ ಇತ್ಯಾದಿಗಳನ್ನು ಮಾಡುವಾಗ, ಯಜ್ಞ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಾಗ ಅವನಿಗೆ ಯಜಮಾನ ಅಂತ ಹೆಸರು. ಯಜ ದೇವ ಪೂಜಾ ಸಂಗತಿಕರಣ ದಾನೇಶು ಅಂತ ಧಾತು. ಯಜ ಧಾತುವಿನ ಮೇಲೆ ಇದೊಂದು ಪ್ರತ್ಯಯ ಬಂದು ಹುಟ್ಟಿರುವಂತಹ ರೂಪ. ಅದಕ್ಕಾಗಿ ಯಜಮಾನ ಅಂತಂದ್ರೆ ಯಜ್ಞಶೀಲನಾದಂಥ, ಯಜ್ಞವನ್ನು ಮಾಡುವ ಸ್ವಭಾವದ ವ್ಯಕ್ತಿ. ವಿಶೇಷವಾಗಿ ಯಜ್ಞ ನಡೆದಾಗ ಅವನಿಗೆ ಆ ಶಬ್ದ ಹೊಂದ್ಕೊಳ್ಳೋದು ಅಂತ ಕಾಣಿಸ್ತದೆ. ಯಾಕೆಂದ್ರೆ ಅಲ್ಲಿ ನೋಡಿ ಸ್ವಪರ ಜನ ಅಂತೆಲ್ಲ ಇದೆ ಮುಂದೆ. ಈಗ ನಾನು ಹೀಗೆ ವ್ಯಾಖ್ಯಾನ ಮಾಡ್ತೇನೆ ಅಷ್ಟೇ, ಅದು ಬೇರೆ ಕಡೆಯಲ್ಲಿ ಬಂದದ್ದು ಕಾಣಿಸೋದಿಲ್ಲ. ಯಜ್ಞ ಆಗಾದ ಸಂದರ್ಭಗಳಿಗೆ ಬೇರೆ ಬೇರೆ ಯಾವುದೋ ಊರಿಂದ ಜನರನ್ನ ಆಹ್ವಾನ ಮಾಡಿ ಕರೆದಿರ್ತೇವೆ, ನಮ್ಮವರನ್ನು ಕರೆದಿರ್ತೇವೆ. ಅಲ್ಲಿ ಸ್ವಜನರು ಅಂದ್ರೆ ಬಂಧು ಬಾಂಧವರು, ಪರಜನರು ಅಂತಂದ್ರೆ ಅವರೇನು ಬಂಧು ಬಾಂಧವರು ಅಲ್ಲದೆ ಇರಬಹುದು, ಕೇವಲ ಪರಿಚಿತರಿರ್ತಾರೆ, ಅಂಥವರೆಲ್ಲರನ್ನೂ ಕರೆದಿರ್ತೇವೆ ಬಂದು ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ. ಹಾಗಾಗಿ ಸ್ವಜನರು ಪರಜನರು ಮತ್ತು ಇವರೆಲ್ಲರನ್ನೂ ಕರೆಸಿ ಆ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸುವಂತಹ ವ್ಯಕ್ತಿ ಇರ್ತಾನಲ್ಲ ಅವನು ಯಜಮಾನ. ಆ ಯಜಮಾನನಲ್ಲಿ ಸ್ವಜನರಲ್ಲಿ ಪರಜನರಲ್ಲಿ. ಅದಕ್ಕಾಗಿ ಬಂದವರನ್ನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದವರನ್ನೆಲ್ಲ ಸತ್ಕರಿಸುವ ಸಮಾರಂಭ ಒಂದು ಸಂಪ್ರದಾಯ ಇರೋದು ಅದಕ್ಕಾಗಿ. ವಿವಾಹ ಉಪನಯನ ಇತ್ಯಾದಿ ಸಂದರ್ಭದಲ್ಲಿ ಸ್ವಜನರನ್ನ ಪರಜನರನ್ನ ಸತ್ಕರಿಸಬೇಕು. ಮುಂದೆ ಪೃಥ್ವಿ, ಜಲ, ತೇಜಸ್, ವಾಯು, ಆಕಾಶ. ಪೃಥ್ವಿ ಅಂತ ಶಬ್ದ ಗೊತ್ತೇ ಇದೆ, ಜಲ. ಮುಂದೆ ಶಿಖಿ ಅಂತಂದ್ರೆ ಅಗ್ನಿ, ಶಿಖಾ ಅಂದ್ರೆ ಜ್ವಾಲ, ಆ ಜ್ವಾಲೆಗಳನ್ನು ಹೊಂದಿದ್ದು ಅಗ್ನಿ. ಶಿಖಿ, ಪವನ ಅಂದ್ರೆ ವಾಯು. ಮುಂದೆ ತಾರಾಪಥ, ತಾರೆಗಳು ನಕ್ಷತ್ರಗಳು. ಆ ನಕ್ಷತ್ರಗಳು ಸಂಚಾರ ಮಾಡುವಂತಹ ಮಾರ್ಗ ಏನಿದೆ ಅದು ಆಕಾಶ. ಅಂತೂ ಪಂಚಮಹಾಭೂತಗಳು ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ ಪಂಚಮಹಾಭೂತಗಳು. ಅವುಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ. ಯಾಕೆಂದ್ರೆ ಅವುಗಳಿಂದಲೇ ಈ ಜಗತ್ತಿನ ಸೃಷ್ಟಿ ಪ್ರಾರಂಭ ಆಗಿದ್ದು. ಜಗತ್ತೆಲ್ಲವೂ ಕೂಡ ಅದು ಅವುಗಳನ್ನೇ ಅವಲಂಬಿಸಿದ್ದು. ಅಲ್ಲಿ ಭಗವಂತನ ರೂಪ ಇದೆ ಅಂತ ತಿಳಿದುಕೊಳ್ಬೇಕು. ಅದರ ಮುಂದೆ ನವಗ್ರಹಗಳು. ಇದಂತೂ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಸೂರ್ಯಚಂದ್ರಾದಿ ನವಗ್ರಹಗಳು ಮತ್ತು ಆ ನವಗ್ರಹಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು. ಜಡವಸ್ತುಗಳು ಹೌದು, ಆ ಜಡವಸ್ತುಗಳಿಗೆ ಅಭಿಮಾನಿಗಳಾಗಿ ಒಳಗೆ ದೇವತೆಗಳೇನಿರ್ತಾರಲ್ಲ ಅವರನ್ನು ಕೂಡ ನವಗ್ರಹ ಅನ್ನೋ ಶಬ್ದದಿಂದ ತಗೊಳ್ಬೇಕು. ಮುಂದೆ ಯೋಗ, ಕರಣ, ಭ, ತಿಥಿ ಅಂತ ಹೀಗಿದೆ. ನಮಗೆ ಸಾಮಾನ್ಯವಾಗಿ ತಿಥಿ, ನಕ್ಷತ್ರ ಅಷ್ಟೇ ಗೊತ್ತಿರ್ತವೆ. ನಿತ್ಯ ಯೋಗ, ಕರಣ ಇತ್ಯಾದಿಗಳನ್ನು ಕೂಡ ನಾವು ಸಂಧ್ಯಾವಂದನ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಹೇಳುವಂತಹ ಒಂದು ಸಂಪ್ರದಾಯವನ್ನ ಬೆಳೆಸ್ಕೊಳ್ಬೇಕು. ಅವುಗಳ ಮೂಲಕ, ಅವುಗಳನ್ನೆಲ್ಲ ಪಠನ ಮಾಡುವ ಮೂಲಕ ಅವುಗಳ ಒಳಗಿರುವಂತಹ ಭಗವಂತನ ಆರಾಧನೆ ನಡೀತದೆ ಅಂತ ತಿಳ್ಕೊಳ್ಬೇಕು. ಯೋಗಗಳು ಅಂದ್ರೆ ವಿಷ್ಕಂಭ, ಪ್ರೀತಿ, ಧೃತಿ, ಶೂಲ, ವಜ್ರ, ಸಿದ್ಧಿ, ಸಾಧ್ಯ, ಶುಭ, ಆಯುಷ್ಮಾನ್, ಸೌಭಾಗ್ಯ, ಶೋಭನ ಮೊದಲಾದಂಥ ಯೋಗಗಳು 27 ಯೋಗಗಳನ್ನ ಹೇಳ್ತಾರೆ. ಕರಣಗಳು ಅಂದ್ರೆ ಭವ, ತೈತಿಲ, ಕೌಲವ ಮೊದಲಾದಂತಹ ಕರಣಗಳು 11 ಕರಣಗಳನ್ನ ಹೇಳ್ತಾರೆ. ಯೋಗಾದ್ರೋಗ ನಿವಾರಣ ಇದನ್ನೆಲ್ಲ ಯಾಕೆ ಹೇಳಬೇಕು ಅಂತಂದ್ರೆ ಪಂಚ ಅಂಗ ಅಂತ ಹೇಳ್ತಾರೆ. 5 ಅಂಗಗಳು ಅಂತಂದ್ರೆ ವಾರಾದ ಆಯುಷ್ಯವರ್ಧನಂ, ನಿತ್ಯ ವಾರವನ್ನು ಹೇಳ್ತೀವಲ್ಲ ಇಂಥ ವಾರ ಅಂತೇಳಿ, ಆ ವಾರವನ್ನು ಉಚ್ಚಾರ ಮಾಡಿದ್ರಿಂದ ಆಯುಷ್ಯ ಹೆಚ್ಚಾಗ್ತದಂತೆ. ತಿಥೇಶ್ಚ ಶ್ರೇಯಮಾಪ್ನೋದಿ ವಾರಾದ ಆಯುಷ್ಯವರ್ಧನಂ. ತಿಥಿಯನ್ನ ಪಠನ ಮಾಡಿದ್ರಿಂದ ಸಂಪತ್ತು ಬರ್ತದೆ ಮನುಷ್ಯನಿಗೆ. ವಾರವನ್ನು ನೆನಪು ಮಾಡ್ಕೊಂಡಿದ್ರಿಂದ ಆಯುಷ್ಯ ಹೆಚ್ಚಾಗ್ತದೆ. ಯೋಗಾದ್ರೋಗ ನಿವಾರಣಂ, ಯೋಗವನ್ನ ನೆನಪು ಮಾಡ್ಕೊಂಡಿದ್ರಿಂದ ರೋಗಗಳು ಪರಿಹಾರ ಆಗ್ತವೆ. ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್, ಕರಣವನ್ನು ನೆನಪು ಮಾಡ್ಕೊಂಡಿದ್ರಿಂದ ಅವತ್ತು ಮನುಷ್ಯನಿಗೆ ಏನು ಕೆಲಸ ಆಗಬೇಕೋ ಆ ಕೆಲಸ ಪ್ರಾರಂಭ ಆಗ್ತದೆ. ನಕ್ಷತ್ರ ಧರತೆ ಪಾಪಂ, 5ನೇದಾಗಿ ನಕ್ಷತ್ರ. ಆ ನಕ್ಷತ್ರಗಳನ್ನು ನೆನಪು ಮಾಡಿಕೊಂಡ್ರೆ ಪಾಪ ಪರಿಹಾರ ಆಗ್ತದೆ. ನಕ್ಷತ್ರಗಳಿಂದ ಪಾಪ ಪರಿಹಾರ.
ಯೋಗಗಳಿಂದ ರೋಗ ಪರಿಹಾರ, ಮತ್ತೆ ಕರ್ಣಗಳಿಂದ ಕಾರ್ಯಸಿದ್ಧಿ, ತಿಥಿಯಿಂದ ಶ್ರೀ, ವಾರದಿಂದ ಆಯುಷ್ಯ ವೃದ್ಧಿ. ಹೀಗೆ ಈ 5 ಅಂಗಗಳನ್ನು ಸೇರಿಸಿದ್ದೇ ಪಂಚಾಂಗ. ಅದಕ್ಕಾಗಿ ಸಾಧ್ಯ ಆದಷ್ಟು ಪಂಚಾಂಗದಲ್ಲೆಲ್ಲ ವಿವರಣೆ ಇದ್ದೇ ಇರ್ತದೆ. ಅದು ಬೆಳಗ್ಗೆ ಒಂದು ಬಾರಿ ಆ ಪಂಚಾಂಗವನ್ನೆಲ್ಲ ಸಂಕಲ್ಪ ಮಾಡುವಾಗ, ಸಂಧ್ಯಾ ವಂದನ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ, ಅದಲ್ಲದೇ ಇದ್ರು ಎಲ್ಲ ಸ್ತ್ರೀಯರು ಇತ್ಯಾದಿ ಉಳಿದವರು ಎಲ್ಲರಿಗೂ ಕೂಡ ನಿತ್ಯ ಒಂದು ಬಾರಿ ಪಂಚಾಂಗವನ್ನು ಅದನ್ನೆಲ್ಲ ಗಮನಿಸಬೇಕು. ಇಂಥ ನಕ್ಷತ್ರ, ಇಂಥ ತಿಥಿ, ಯೋಗ, ಕರಣ ಅಂತೆಲ್ಲವನ್ನು ಕೂಡ ಗಮನಿಸುವಂಥ ರೂಢಿಯನ್ನು ಇಟ್ಕೊಳ್ಬೇಕು. ಅದಕ್ಕಾಗಿ ಯೋಗ, ಕರಣ, ಭ ಅಂದ್ರೆ ನಕ್ಷತ್ರ, ತಿಥಿ ಅಂತಂದ್ರೆ ತಿಥಿಗಳು ಗೊತ್ತಿದ್ದೇ ಇದೆ. ಸಿತಾಸಿತ ಪಕ್ಷ, ಇಡೀ ಪಕ್ಷವೇ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಎಲ್ಲವೂ ಕೂಡ ಭಗವಂತನ ಅಧಿಷ್ಠಾನವೇ. ಅದಕ್ಕಾಗಿ ಅವುಗಳನ್ನ ಭಗವಂತನಿಗೆ ಅಧಿಷ್ಠಾನ ಅಂತ ತಿಳಿದುಕೊಂಡು ಭಗವಂತನನ್ನು ಅಲ್ಲಿ ಕಾಣಬೇಕು. ಮತ್ತು ಸಂಕ್ರಮ, ಅವನ ಅಧಿಷ್ಠಾನ. ಸಂಕ್ರಮ ಅಂತಂದ್ರೆ ಸಂಕ್ರಮಣ. 12 ರಾಶಿಗಳಲ್ಲಿ ಸೂರ್ಯ ತಿಂಗಳಿಗೊಂದು ರಾಶಿಯಂತೆ ಸಂಕ್ರಮಣ ಮಾಡ್ತಿರ್ತಾನೆ. ಆ ಎಲ್ಲ ಸಂಕ್ರಮಣಗಳು ಕೂಡ ಭಗವಂತನ ಅಧಿಷ್ಠಾನ. ಅದಕ್ಕಾಗಿ ಆಯಾ ದಿವಸಗಳಲ್ಲಿ ಭಗವಂತನ ವಿಶೇಷವಾದಂತಹ ಆರಾಧನೆಯನ್ನು ಮಾಡಬೇಕು. ಭಾಗವತದಲ್ಲೇ 11ನೇ ಸ್ಕಂದದಲ್ಲಿ 11ನೇ ಅಧ್ಯಾಯದಲ್ಲಿ 42ನೇ ಶ್ಲೋಕದಲ್ಲಿ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡುವಂತಹ ಭಾಗ ಅದು. ಅದರಲ್ಲಿ ಭಗವಂತನ ಪ್ರತಿಮಾಗಳ ಮತ್ತೊಂದು ವಿವರಣೆಯನ್ನು ಕೂಡ ಕಾಣಿಸ್ತದೆ. ಅದನ್ನು ಇಲ್ಲಿ ನಾವು ನೋಡಬೇಕು. ಸೂರ್ಯೋಗ್ನಿರ್ ಬ್ರಾಹ್ಮಣೋ ಗಾವೋ ವೈಷ್ಣವ ಖಂ ಮರುಜ್ಜಲಂ ಭೂಹು ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ. ಸೂರ್ಯ ನಮ್ಮ ಭಗವಂತನ ಒಂದು ಶ್ರೇಷ್ಠ ಅಧಿಷ್ಠಾನ. ಸೂರ್ಯ ಅಗ್ನಿ, ಅಗ್ನಿಯಲ್ಲಿ ಉಪಾಸನೆ ಮಾಡಬೇಕು. ಬ್ರಹ್ಮಚಾರಿಗಳು ಮಾಡಬೇಕು. ಗೃಹಸ್ಥರು ಕೂಡ ಉಪಾಸನಾ ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡಬೇಕು. ಸೂರ್ಯನಲ್ಲಿ ನಿತ್ಯ ಸೂರ್ಯನಾರಾಯಣನನ್ನು ಧ್ಯಾನ ಮಾಡಬೇಕು. ಗಾಯತ್ರಿ ರೂಪಿಯಾದಂಥ ಭಗವಂತನನ್ನು ಧ್ಯಾನ ಮಾಡಬೇಕು. ಬ್ರಾಹ್ಮಣ, ಜ್ಞಾನಿ ಅಂತ ಬ್ರಾಹ್ಮಣನನ್ನ ನಮಸ್ಕಾರ ಇತ್ಯಾದಿಗಳ ಮೂಲಕ ಆರಾಧನೆ ಮಾಡಬೇಕು. ಅಲ್ಲಿರುವಂಥ ಭಗವಂತನನ್ನು ಕಾಣಬೇಕು. ಗಾವಹ, ಗೋಸೇವಾ ಆಗಬೇಕು. ನೈವೇದ್ಯ ಆದಮೇಲೆ ಗೋವಿದ್ರೆ ಆ ಗೋವಿಗೆ ಗೋಗ್ರಾಸ ಹಾಕಿ ಬರುವಂಥದನ್ನ ನಿತ್ಯ ಅಭ್ಯಾಸ ಮಾಡ್ಕೊಳ್ಬೇಕು. ವೈಷ್ಣವ, ಒಬ್ಬ ಜ್ಞಾನಿಯಾದಂಥ ವ್ಯಕ್ತಿ ಅಷ್ಟೇ, ಭಕ್ತ. ಯಾಕಂದ್ರೆ ಹಿಂದೆ ಬ್ರಾಹ್ಮಣ ಅಂತ ಬಂತು. ಬ್ರಾಹ್ಮಣ ಅಂದ್ರೆ ಕೇವಲ ಜಾತಿಯಿಂದ ಬ್ರಾಹ್ಮಣ ಅಂತ ಅವನನ್ನು ಮಾತ್ರ ಇಟ್ಕೊಳ್ಬಾರ್ದು. ಭಗವದ್ಭಕ್ತನ ಅಂತ ಯಾರೇ ವ್ಯಕ್ತಿ ಇದ್ರು ಅವರೆಲ್ಲ ಭಗವಂತನ ಸನ್ನಿಧಾನಕ್ಕೆ ಅಧಿಷ್ಠಾನರೇ. ಖಂ ಅಂದ್ರೆ ಆಕಾಶ, ಮರುತ್ ಅಂದ್ರೆ ವಾಯು, ಜಲ ಅಂದ್ರೆ ನೀರು. ಅದಕ್ಕಾಗಿ ಯೋಸೋ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ ಅಂತ ಒಂದು ಮಾತು. ಈ ಗಂಗಾ ನದಿ ಆಗಲಿ ಮತ್ತು ಉಳಿದೆಲ್ಲ ನದಿಗಳಾಗಲಿ ಮತ್ಯಾವುದೇ ನೀರಾಗಲಿ ಅದೆಲ್ಲವೂ ಕೂಡ ಭಗವಂತನ ಅಧಿಷ್ಠಾನವೇ. ಭಗವಂತನಿಗೊಂದು ಪ್ರತಿಮಾ ಇದ್ದಂತೆ ಅದು. ಅದಕ್ಕಾಗಿ ಅವುಗಳನ್ನು ಕೊಳೆ ಮಾಡಬಾರ್ದು. ಸ್ನಾನಕ್ಕೆ ಇಳಿಯುವಾಗ ಮೊದಲೊಂದು ಬಾರಿ ಮೈಯನ್ನು ಶುದ್ಧ ಮಾಡಿಕೊಂಡು ಮಲಮೂತ್ರಾದಿಗಳನ್ನು ಹೊರಗೆ ವಿಸರ್ಜನೆ ಮಾಡ್ಕೊಂಡು ಬಂದು ಆ ನದಿಗೆ ಪ್ರಾರ್ಥನೆ ಮಾಡಬೇಕು. ನನ್ನ ಮೈಯ ಕೊಳೆಯನ್ನು ಇಲ್ಲಿ ನಾನು ವಿಸರ್ಜನೆ ಮಾಡ್ತೇನೆ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಅದನ್ನೆಲ್ಲ ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ಭಗವಂತನ ಅಧಿಷ್ಠಾನ ಆದ್ರಿಂದಲೇ ಅಷ್ಟೊಂದು ಎಚ್ಚರಿಕೆ. ಭೂಹು, ಈ ಭೂಮಿ, ನಿತ್ಯ ನಾನು ಇದ್ಮೇಲೆ ಕಾಲಿಡ್ತೇನೆ, ನನ್ನ ಪಾದಸ್ಪರ್ಶವನ್ನು ಕ್ಷಮಿಸುವಂತ ಭಗವಂತನ ಕೇಳ್ಕೋತೇವಲ್ಲ ಆ ಭೂಮಿಯನ್ನು. ಅದಕ್ಕಾಗಿ ಭೂಹು, ಆತ್ಮ, ಜೀವಾತ್ಮ ಏನಿದೆಯಲ್ಲ ಇದು ಕೂಡ ಭಗವಂತನಿಗೆ ಒಂದು ಶ್ರೇಷ್ಠ ಅಧಿಷ್ಠಾನವೇ. ಇದಷ್ಟೇ ಅಲ್ಲ, ನಿನ್ನೆ ಹೇಳಿದಂತೆ ಸಾಧಾರಣ ವಿಭೂತಿ, ಸರ್ವಭೂತಾನಿ, ಜಗತ್ತಿನಲ್ಲಿರುವಂಥ ಎಲ್ಲಾ ಚೇತನ ವಸ್ತುಗಳು ಕೂಡ ಭಗವಂತನ ಸನ್ನಿಧಾನಕ್ಕೆ ಅಧಿಷ್ಠಾನವೇ. ಅದಕ್ಕಾಗಿ ಯಾವುದೇ ಚೇತನವನ್ನು ನೋಯಿಸಬಾರದು. ಯಾವುದೇ ಅಚೇತನಕ್ಕೆ ಅದರ ನೈಸರ್ಗಿಕ ವ್ಯವಸ್ಥೆಗೆ ಅಪಚಾರ ಆಗುವಂಥ ಕೆಲಸ ಮಾಡಬಾರದು ಮನುಷ್ಯ. ಹೀಗೆ ಈ ಮೂಲಕವಾಗಿ ಆ ಭಗವಂತನ ಸನ್ನಿಧಾನದ ಪೂಜಾವನ್ನು ಮನುಷ್ಯ ಮಾಡಬೇಕು. ಅಲ್ಲಿಗೆ ಆ 3ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಮುಂದೆ 4ನೇ ಪದ್ಯ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತೆರದಿ ಲಕ್ಷ್ಮೀಧವನು ಪ್ರತಿದಿನದಿ ಸಾಲಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದಿ ಭೂಧರಗಳ ಅಭಿಮಾನಿ ದಿವಿಜರೊಳಗಿಪ್ಪ ನರಭರತ. ಶಾಲಗ್ರಾಮದಲ್ಲಿ ಭಗವಂತ ಹೇಗಿರ್ತಾನೆ? ಶಾಲಗ್ರಾಮದೊಂದು ಸಹಜವಾದಂತಹ ಪ್ರತಿಮಾ ಅಂತ ಹಿಂದೆ ಬಂತು. ಎಷ್ಟು ರೂಪಗಳಿಂದ ಅಲ್ಲಿರ್ತಾನೆ ಇಲ್ಲಿ ಹೇಳ್ತಾರೆ. ಮತ್ತು ಹೇಗಿರ್ತಾನೆ ಅಂತಂದ್ರೆ ಶಾಲಗ್ರಾಮದಲ್ಲಿ ಹೇಗಿರ್ತಾನೆ, ಪ್ರತಿಮಾದಲ್ಲಿ ಹೇಗಿರ್ತಾನೆ. ಪ್ರತಿಮಾದಲ್ಲಿ ಹೇಗಿರ್ತಾನೆ ಅಂತ ಮುಂದಿನ ಪದ್ಯ, ಶಾಲಗ್ರಾಮದಲ್ಲಿ ಹೇಗಿರ್ತಾನೆ ಅಂತ ಈ ಪದ್ಯ. ಅವೆರಡಕ್ಕೂ ವ್ಯತ್ಯಾಸ ಏನು?
ಎರಡನ್ನೂ ಒಟ್ಟಿಗೆ ಶ್ರವಣ ಮಾಡಿಬಿಟ್ರೆ ಉಪಯೋಗ. ಪ್ರತಿಮಾದಲ್ಲಿ ಇರ್ತಾನೆ ಭಗವಂತ, ವ್ಯಕ್ತವಾಗಿರೋದಿಲ್ಲ. ಅಶ್ವತ್ಥದ ಕಾಷ್ಟವನ್ನು ತಿಕ್ಕಿದಾಗ, ಚೆನ್ನಾಗಿ ಮರ್ದನ ಮಾಡಿದಾಗ ಅಲ್ಲಿ ಬೆಂಕಿ ಹುಟ್ಟುತ್ತದೆ, ನೇರವಾಗಿ ಬೆಂಕಿ ಕಾಣಿಸೋದಿಲ್ಲ ಅಲ್ಲಿ. ಆ ಥರ ಪ್ರತಿಮಾದಲ್ಲಿ ಇರ್ತಾನೆ. ಪ್ರತಿಮಾದಲ್ಲಿ ಭಗವಂತ ಇದ್ದವನನ್ನ ಬಹಳಷ್ಟು ಅಭಿಷೇಕ ಮಾಡಿ, ತತ್ವನ್ಯಾಸ, ಮಾತಕಾನ್ಯಾಸ, ಪ್ರತಿಷ್ಠಾಪನೆ ಇತ್ಯಾದಿಗಳನ್ನು ಮಾಡಿ, ವಿಶೇಷ ಸೇವಾ ಮಾಡಿ ಪ್ರತಿಮಾಗತನಾದಂಥ ಭಗವಂತನ ಒಲಿಸ್ಕೋಬೇಕು. ಆದರೆ ಶಾಲಗ್ರಾಮಗತನಾದಂಥ ಭಗವಂತನಿಗೆ ವಿಶೇಷ ಈ ಪ್ರತಿಷ್ಠಾ, ಆವಾಹನ, ವಿಸರ್ಜನೆ ಇತ್ಯಾದಿ ಯಾವುದೂ ಬೇಕಾಗೇ ಇಲ್ಲ. ಹೇಗಿರ್ತಾನೆ ಅಲ್ಲಿ ಅಂತಂದ್ರೆ, ಕಾದ ಚಿನ್ನದೊಳಗಿರುವಂಥ ಅಗ್ನಿಯಂತೆ. ಬಂಗಾರವನ್ನ ಪುಟಕ್ಕೆ ಹಾಕಿದ್ರೆ ಅಲ್ಲಿ ಬೆಂಕಿ ಇರ್ತದೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಯಾರು, ವ್ಯಕ್ತವಾಗಿ ಕಾಣಿಸ್ತದೆ. ಮುಟ್ಟಿದ್ರೆ ಕಾಣಿಸ್ತದೆ, ಗೊತ್ತಾಗ್ತದೆ, ನೋಡಿದ್ರೆ ಕಾಣಿಸ್ತದೆ. ಹೀಗೆ ಕಾದ ಚಿನ್ನದೊಳಗೆ ಅಗ್ನಿಯ ಅಸ್ತಿತ್ವ ಹೇಗೆ ಅತ್ಯಂತ ಸುಸ್ಪಷ್ಟನೋ, ಹೇಗೆ ಅತ್ಯಂತ ಸುಲಭವಾಗಿ ವೇದ್ಯನೋ, ಅದರಂತೆ ಶಾಲಗ್ರಾಮದಲ್ಲಿ ಹಾಗೆ ಜ್ವಲಿಸುವಂಥ ಸನ್ನಿಧಾನ, ಕೂಡಲೇ ಅನುಭವಕ್ಕೆ ಬರುವಂಥ ಸನ್ನಿಧಾನ ಅದು. ಆದರೆ ಪ್ರತಿಮಾದಲ್ಲಿ ದಾರುಮಥನವ ಗಯ್ಯೆ ಪಾವಕ ತೋರುವಂತೆ ಪ್ರತೀಕ ಸುರರೊಳು ತೋರುತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ ಅಂತ 5ನೇ ಪದ್ಯ ಮುಂದಿದ್ದು. ಅರಣಿ ಅಂದ್ರೆ ಅಶ್ವತ್ಥ ಗಿಡವನ್ನು ಮರ್ದನ ಮಾಡಿದಾಗ ಬಹಳಷ್ಟು ತಿಕ್ಕಿದಾಗ ಮಾತ್ರ ಅಗ್ನಿ ಹೊರಗೆ ಬರ್ತದೆ. ಅದರಂತೆ ಪ್ರತಿಮಾದಲ್ಲಿರುವಂತಹ ಭಗವಂತನನ್ನ ವಿಶೇಷವಾಗಿ ಒಲಿಸ್ಕೊಂಡಾಗ ಮಾತ್ರ ಫಲದಾಯಕ. ಶಾಲಗ್ರಾಮದಲ್ಲಿ ಹಾಗಲ್ಲ, ಕೂಡಲೇ ಫಲದಾಯಕ. ಕಾದ ಕಾಂಚನದೊಳಗೆ, ಕಾಂಚನ ಅಂದ್ರೆ ಬಂಗಾರ, ಕಾದ ಕಾಂಚನದೊಳಗೆ ಶೋಭಿಸುವಂತ ಆದಿತೇಯಾಸ್ಯ ಇರ್ತಾನಲ್ಲ. ಆದಿತೇಯಾಸ್ಯ ಅಂತಂದ್ರೆ, ಆದಿತೇಯರು ಅಂದ್ರೆ ದೇವತೆಗಳು. ಆ ದೇವತೆಗಳ ಮುಖ ಅಗ್ನಿಯೊಳಗೆ ಆಹುತಿ ಹಾಕಿದ್ರೆ ಅದು ದೇವತೆಗಳಿಗೆ ತಲುಪೋದು. ಅದಕ್ಕಾಗಿ ಆದಿತೇಯಾಸ್ಯ ಅಂದ್ರೆ ಅಗ್ನಿ. ಅವನ ತೆರದಿ ಲಕ್ಷ್ಮೀಧವನು, ಲಕ್ಷ್ಮೀರಮಣನಾದಂತಹ ಭಗವಂತ ಪ್ರತಿದಿನದೇ ಸಾಲಗ್ರಾಮದೊಳಗಿಪ್ಪ. ಪ್ರತಿದಿನದೇ ಅಂದ್ರೆ ನಿತ್ಯ ಅಂತ ಅಷ್ಟೇ ಅರ್ಥ. ಸಾಲಗ್ರಾಮದೊಳಗಿಪ್ಪ. ಸಾಲಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದಿ. 5,535 ರೂಪಗಳಿಂದ ಶಾಲಗ್ರಾಮದಲ್ಲಿ ಇರ್ತಾನೆ. ಶಾಲಗ್ರಾಮದಲ್ಲೂ ಇರ್ತಾನೆ. ಮತ್ತು ಭೂಧರಗಳ ಅಭಿಮಾನಿ ದಿವಿಜರೊಳಿಪ್ಪ ನನಭರತ. ಈ ಪರ್ವತಗಳಿದ್ದಾವಲ್ಲ, ಹಿಮಾಲಯ, ಸಹ್ಯ ಇತ್ಯಾದಿ ಪರ್ವತಗಳು, ಆ ಪರ್ವತಗಳಿಗೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಅವರಲ್ಲೂ ಕೂಡ ಭಗವಂತನ ವಿಶೇಷವಾದಂತಹ ಒಂದು ಸನ್ನಿಧಾನ ಇರ್ತದೆ. ಭಗವಂತನ ವಿಶೇಷವಾದಂತಹ ಸನ್ನಿಧಾನ ಇದ್ದೇ ಇರ್ತದೆ. ಸಾಧಾರಣ ಪರ್ವತಗಳಲ್ಲೂ ಇದ್ದೇ ಇರಬಹುದು, ಅದು ಸಾಧಾರಣ ವಿಭೂತಿ. ಆದರೆ ಹಿಮಾಲಯ ಇತ್ಯಾದಿ ವಿಶೇಷ ಪರ್ವತಗಳೇನಿರ್ತಾವಲ್ಲ, ಅವನ್ನೆಲ್ಲ ಭಗವಂತನ ವಿಶೇಷ ಸನ್ನಿಧಾನದ ಪಾತ್ರ ಅಂತ ಹೇಳಿರ್ತಾರೆ. ಅದಕ್ಕಾಗಿ ಅಲ್ಲಿಯೂ ಕೂಡ ಭಗವಂತನ ರೂಪ ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಶಾಲಗ್ರಾಮ ಅಂತೇನಿದೆಯಲ್ಲ, ಅದರ ಸಂಖ್ಯಾದಿಂದ ಸೂಚಿತವಾದದ್ದು, ಆ ಶಬ್ದದಿಂದ ಸೂಚಿತವಾದ್ದು 5,535. ಅಲ್ಲಿ ಶ ಅಂತಂದ್ರೆ 5, ಯರ ಲ ವ ಶ ಅದು 5. ಮುಂದೆ ಲ ಅಂದ್ರೆ 3, ಯರ ಲ ಅವರ್ಗೀಯ ವ್ಯಂಜನಗಳಲ್ಲಿ ಶ 3ನೇದ್ದು, ಶ 5ನೇದ್ದು, ಲ 3ನೇದ್ದು. ಮತ್ತೆ ಗ್ರಾ ಅಂತೇನಿದೆಯಲ್ಲ, ಗ್ರಾ ಅಂದ್ರೆ ಅದು ಗ ಮತ್ತು ರಗಳ ಸಂಯುಕ್ತಾಕ್ಷರ. ಗ ಮತ್ತು ರಗಳ ಸಂಯುಕ್ತಾಕ್ಷರ ಆದ್ರಿಂದ ಅದು 5ಕ್ಕೆ ಸಂಕೇತ. ಕ ಖ ಗ ಕವರ್ಗದಲ್ಲಿ ಗ 3ನೇ ಅಕ್ಷರ, ಯ ರ ಅವರ್ಗೀಯ ವ್ಯಂಜನಗಳಲ್ಲಿ ರ 2ನೇದ್ದು. ಆ 3 2 ಕೂಡಿಸಿಬಿಟ್ರೆ 5 ಆಯ್ತು. ಹಾಗಾಗಿ ಗ್ರಾ ಅನ್ನೋದು 5ನೇದಕ್ಕೆ ಸಂಕೇತ. ಮುಂದೆ ಮ ಅಂತನ್ನೋದು ಪ ಫ ಬ ಭ ಮ ಪವರ್ಗೀಯ ಅನುನಾಸಿಕಾಕ್ಷರ, ಅದು ಪವರ್ಗದಲ್ಲಿ 5ನೇದ್ದು. ಹೀಗೆ ಅದನ್ನ ಹಿಂದೆ ಮುಂದಾಗಿ ಓದಿಬಿಟ್ರೆ 5,535 ಅಂಕಾನಾಂ ವಾಮತೋಗತಿ ಅಂತ ಹಿಂದೆನೂ ಹೇಳಿದ್ದೆ. ಹೀಗೆ 5,535 ರೂಪಗಳಿಂದ ಶಾಲಗ್ರಾಮದಲ್ಲಿ ಭಗವಂತ ಇರ್ತಾನೆ ಅಂತ ತಿಳ್ಕೊಂಡು ಅವನನ್ನ ಅದರಲ್ಲಿ ಆರಾಧನೆ ಮಾಡಬೇಕು. ನಾವು ಶಾಲಗ್ರಾಮದ ಪೂಜಾ ಇತ್ಯಾದಿಗಳೆಲ್ಲ ನಿತ್ಯ ಮಾಡ್ತೇವೆ. ಕೆಲವರು ಮನೆಗಳಲ್ಲಿ ಶಾಲಗ್ರಾಮ, ತುಳಸಿ, ನೀರು, ತುಪ್ಪ ಇತ್ಯಾದಿಗಳಿಗೆ ಭಗವಂತನ ಎಷ್ಟೆಷ್ಟು ರೂಪಗಳಿರ್ತವೆ ಅಂತ ಅನ್ನೋದು ಮೇಲಿನ ಮೇಲೆ ಅನುಸಂಧಾನ ಬರಲಿಕ್ಕಾಗಿ ಗೃಹಿಣಿಯರು, ಯಜಮಾನರು ಒಂದು ಸಣ್ಣದೊಂದು ಪಟ್ಟಿ ಹಾಕೊಂಡ್ಬಿಟ್ಟಿರ್ತಾರೆ ಆ ಅಡಿಗೆ ಮನೆಯಲ್ಲಿ ಅಥವಾ ದೇವರ ಮನೆಯಲ್ಲಿ. ನಿತ್ಯ ಶಾಲಗ್ರಾಮಕ್ಕೆ ಅಭಿಷೇಕ ಅಂತೂ ಮಾಡೇ ಮಾಡ್ತೇವೆ.
5,535 ರೂಪಗಳಿಂದ ಅಲ್ಲಿ ಒಳಗಿರುವಂತಹ ಭಗವಂತನಿಗೆ ನಮಸ್ಕಾರ ಅಂತ ಅಂದ್ರೆ ಒಂದು ಹರಿಕಥಾಮೃತಸಾರದ ಶ್ರವಣ ಪ್ರವಚನ ಇತ್ಯಾದಿ ಏನಾಗಿರ್ತದೆ ಅದನ್ನು ಕೃತಿ ರೂಪಕ್ಕೆ ಇಳಿಸಿದಂತ ಆಯ್ತು. ಮಾಡಿದಂಥ ತೀರ್ಥ, ಮಾಡಿದಂಥ ಪೂಜೆಗೆ ಒಂದಿಷ್ಟು ಶಕ್ತಿ ಬರ್ತದೆ ಅದರಿಂದ. ಇದು ಪೂಜಾ ಮಾಡೋರು ಮತ್ತು ಅರ್ಚನೆ ಮಾಡೋರ ಜವಾಬ್ದಾರಿ ಇದು. ಹೀಗೆ ಮಾಡಿದಷ್ಟು ಆ ಪೂಜಾ ಮಾಡಿದವರಿಗೆ, ಆ ತೀರ್ಥ ತಗೊಂಡವರಿಗೆ, ಪ್ರದಕ್ಷಿಣೆ ಹಾಕುವವರಿಗೆ ಇತ್ಯಾದಿಗಳಿಗೆ ಫಲ ಹೆಚ್ಚು. ಶಾಲಗ್ರಾಮದಲ್ಲಿ ಸಹಜವಾದ ಸನ್ನಿಧಾನವೇ 5,535 ರೂಪದಿಂದ ಅಲ್ಲಿದ್ದೇ ಅಂತ ಮತ್ತಷ್ಟು ಧ್ಯಾನ ಮಾಡಿದರೆ ಅದು ಹೆಚ್ಚು ವಿಶೇಷ ಅಂತ ತಿಳ್ಕೊಳ್ಬೇಕು. ಹೀಗೆ ಶಾಲಗ್ರಾಮ ಅಂತ ಅನ್ನೋದು ಸಹಜಾಚಲ, ಅಚಲ ಪ್ರತಿಮಾ ಇದು, ತಾನಾಗಿ ಸಂಚಾರ ಮಾಡಿದಂತಹ ಜಡ ಪ್ರತಿಮಾ ಇದು. ಆದರೆ ಸಹಜವಾದಂತಹ ಸನ್ನಿಧಾನ ಇದರಲ್ಲಿ. ಶ್ರೀರಮಣ ಪ್ರತಿಮೆಗಳೊಳಗೆ 13 ಮೇಲೈನೂರು ರೂಪವ ಧರಿಸಿ ಇಪ್ಪನು ಆಹಿತಾಚಲದಿ ದಾರುಮಥನವ ಗಯ್ಯೆ ಪಾವಕ ತೋರುವಂತೆ ಪ್ರತೀಕ ಸುರರೊಳು ತೋರುತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ. ಇದು 5ನೇ ಪದ್ಯ. ಲಕ್ಷ್ಮೀರಮಣ ಅಂತ ಭಗವಂತ ಪ್ರತಿಮೆಗಳೊಳಗೆ 513 ರೂಪಗಳನ್ನು ತಾಳಿದುಕೊಂಡಿರ್ತಾನೆ. ಹೇಗಿರ್ತಾನೆ ಅಂದ್ರೆ ಅದೇ ಈಗ ಹೇಳಿದಂತೆ, ಅರಣಿಯನ್ನು ಮಥನ ಮಾಡಿದಾಗ ಮಾತ್ರ ಬೆಂಕಿ ಕಾಣಿಸ್ತದೆ ಹೊರತು ನೇರವಾಗಿ ಕಾಣಿಸೋದಿಲ್ಲ. ಅದರಂತೆ ಪ್ರತಿಮಾದಲ್ಲಿ ಸನ್ನಿಧಾನ ಹೆಚ್ಚು ವ್ಯಕ್ತ ಆಗುವಂತಿರೋದಿಲ್ಲ. ಆ ಪ್ರತಿಮಾಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳಿದ್ದಾರೆ, ಅವರವರ ಜೊತೆಗೇನೆ ಆ ಪ್ರತಿಮಾದಲ್ಲಿ ಇರ್ತಾನೆ. ಪ್ರತಿಮಾದಲ್ಲಿ ತಾನೊಬ್ಬ ಇರೋದಿಲ್ಲ, ತನ್ನ ಪರಿವಾರ ಸಮೇತನಾಗೆ ಭಗವಂತ ಅಲ್ಲಿರ್ತಾನೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಪ್ರತಿಮಾ ಅಂತ ಶಬ್ದ ಇದೆ. ಪ್ರ ಅಂತಂದ್ರೆ ಪ ಮತ್ತು ರಕಾರಗಳ ಸಂಯುಕ್ತಾಕ್ಷರ. ಪ ಅಂದ್ರೆ 1, ರ ಅಂತಂದ್ರೆ ರ 2. ಆ 1 ಮತ್ತು 2 ಕೂಡಿಸ್ಬಿಟ್ರೆ 3 ಆಯ್ತು. ಮುಂದೆ ತಿ, ಅದು ತವರ್ಗದಲ್ಲಿ ಮೊದಲನೇ ಅಕ್ಷರ, ಅದು 1ಕ್ಕೆ ಸಂಕೇತ. ಮಾ ಅಂತ ಅನ್ನೋದು 5ಕ್ಕೆ ಸಂಕೇತ. ಹೀಗೆ 513ಕ್ಕೆ ಸಂಕೇತ ಒಟ್ಟಾರೆ ಪ್ರತಿಮಾ ಅಂತ ಅನ್ನೋದು. ಪ್ರತಿಮಾಗಳಿಗೆ ಅಭಿಷೇಕ ಮಾಡುವಾಗಲೂ ಕೂಡ ಈ 513 ಇತ್ಯಾದಿಗಳನ್ನ ಗಮನದಲ್ಲಿಟ್ಕೊಂಡು ಅಂಥ ರೂಪ ವಿಶಿಷ್ಟನಾದಂತಹ ಭಗವಂತನಿಗೆ ಅಭಿಷೇಕ ಅಂತ ಅನುಸಂಧಾನ ಮಾಡಿದರೆ ಆ ಪೂಜಾ ಮತ್ತು ಅಭಿಷೇಕಾದಿಗಳು ಕೂಡ ಹೆಚ್ಚು ಸಫಲ ಆಗ್ತವೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅಲ್ಲಿಗೆ ವಿಭೂತಿ ಸಂಧಿಯ 5ನೇ ಪದ್ಯ ಹರಿಕಥಾಮೃತಸಾರದ 111ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ.